ಅವನ ನಿದ್ರೆಯಿಂದ ಭಂಗಪಡಿಸುವುದಕ್ಕುಂಟೆ. ಹಾಗಂತ ಅವನಾಗಿ ಅವನು ಎದ್ದು ಬರಬೇಕು. ದೇವರನ್ನು ನಾವು ಹಾಗೆ ಅವನಾಗಿ ಇಳಿದು ಬರುವ ಹಾಗೆ ಒಲಿದು ಬರುವ ಹಾಗೆ ಒತ್ತಾಯಕ್ಕಲ್ಲ, ಅವ ಮನ ಕರಗಿ ಮನ ಮರುಗಿ ಬರಬೇಕು. ಹಾಗೆ ಬರಬೇಕು ಅಂತಾದ್ರೆ ಭಕ್ತಿಯ ಕೂಗು ವರಲುವುದು ಕೃಷ್ಣ ಕೂಗಿದ್ದಲ್ಲ ವರಲಿ. ಹಾಗೆ ನಾವು ಕೇಳಿದ್ದೇವೆ ಸ್ವಾಮಿ, ಗಾನಕ್ಕೆ ಒಲಿಯದ ಮನಸ್ಸೇ ಇಲ್ಲ ಅಂತ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ರಸಂ ಫಣಿಹಿ ಅಂತ ಹೇಳಿ, ಶಿಶುವಾಗಲಿ ಪಶುವಾಗಲಿ ಈಗಿತ್ತಲಾಗಿ ಸಂಶೋಧನೆ ಸಸಿ ಆಗಲಿ ಗಾನಕ್ಕೆ ತಲೆಯಾಡಿಸ್ತದೆ, ಒಲಿಯದ ಮನಸ್ಸೇ ಇಲ್ಲವಂತೆ. ಅದರಲ್ಲಿ ಇವ ನಾವು ಕೇಳಿದ್ದೇವೆ ಮುರಳಿ ಲೋಲನಂತೆ. ಹಾಗಿದ್ರೆ ಇವನನ್ನು ಒಲಿಸಿಕೊಳ್ಬೇಕು ಅಂತಾದ್ರೆ ಇರುವಂತಹ ಮಾರ್ಗ ನಮ್ಮಂತವರಿಗೆ ಅದೇ ಅಲ್ವೇ? ಹಾಗಾಗಿ ಇವನನ್ನು ಎಬ್ಬಿಸಬೇಕು ಅಂತಾದ್ರೆ ಮುರಳಿ ಮೋಗನ ಬಾಬಾ ಮುರಳಿ ಮೋಗನ ಬಾಬಾ ಮೋಗನ ಬಾಬಾ ತಾಕೃತಿಗ ದಿನ ಕೃತಿಗತಿ ದಿನ ತಾಕೃತಿಗ ದಿನ ಕೃತಿಗತೈ ದಿನ ತಾಕೃತಿಗ ದಿನ ಕೃತಿಗತಿದ್ದಿ ದಿನ ತಾಕೃತಿಗ ದಿನ ಕೃತಿಗತಿದ್ದೈ ದಿನ ಕೃತಿಗತಿ ದಿನ ಕೃತಿಗತೈ ದಿನ ಕೃತಿಗತಿದ್ದಿ ದಿನ ಕೃತಿಗತಿದ್ದೈ ಮುರಳಿ ಮೋಗನ ಮುರಳಿ ಮೋಗನ ಮೋಗನ ಮುರಳಿ ಮೋಗನ ಮುರಳಿ ಮೋಗನ 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 ಮನಸ್ಸು ಮವರಳಿದೆ ಮನಸ್ಸು ಮವರಳಿದೆ ಮನಸ್ಸು ಅರಳಿದೆ ನಗುತ್ತಲಿ ಬಾ ನಗುತ್ತಲಿ ಬಾ ಮೋಗನ ಬಾ ನಗುತ್ತಲಿ ಬಾ ಮೋಗನ ಬಾ 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 ವರಸವಿ ಮಧುವನು ಗೀರಲು ಮಧುವನು ಗೀರಲು ಮಧು ಗೀರಲು ರಂಗದ ಬರವನು ಕಾದಿದೆ ಕರಗರ ಕಂಡಿದೆ ರಂಗದ ಬರವನು ಕಾದಿದೆ ರಂಗದ ಬರವನು ಕಾದಿದೆ ಕರಗರಗೊಂಡಿದೆ ಕರಗರಗೊಂಡಿದೆ ಮುರಳಿ ಮೋಗನವ ಮೋಗನವ ನಗುತ್ತಲಿವ ಮೋಗನವ ಬಾಬಾ ವರಸವಿ ಮಧುವನು ಗೀರಲು ಮಧು ಹೀರಲು ಮಧು ಹೀರಲು ರಂಗದ ಮನವನ್ನು ಕಾದಿದೆ ತರಗರಗೊಂಡಿದೆ ತರಗರಗೊಂಡಿದೆ ಮುರಳಿ ಮೋಗನ ಬಾಬಾ ಮನಸ್ಸು ಮಾರಣಿದೆ ನಗುತ್ತಲಿ ಬಾ ಮೋಗನ ಬಾ ಪ್ರಭವಿ ಮಗುವನು ಗೀರಲು ರಂಗನ ಪರವನ್ನು ಕಾದಿದೆ ತಲಗಾರಗೊಂಡಿದೆ ಮುರಳಿ ಮೋಗನ ಬಾಬಾ ಮುರಳಿ ಮೋಗನ ಬಾಬಾ ಮುರಳಿ ಮೋಗನ ಮುರಳಿ ಮೋಗನ 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 ಮುರಳಿ ಮೋಗನ ಬಾಬಾ
ಪನ್ನಗಾರಿ ಧ್ವಜನು ನಿದ್ರೆಯನು ತಿಳಿದಿತು ಪನ್ನಗಾರಿ ಧ್ವಜನು ನಿದ್ರೆಯನು ತಿಳಿದಿತು ಪನ್ನಗಸುವೇಣಿ ಪನ್ನಗ ಕನ್ನಿಕೆಯ ಕಂಡು ಪನ್ನಗಸುವೇಣಿ ಪನ್ನಗ ಕನ್ನಿಕೆಯ ಕಂಡು ಸನ್ನುತಾಂಗನು ನುಡಿಸಿದ ಯಾರ ನೀನು
ನಾನು ನಿದ್ರಾವನಿಗೆ ಸೆರಗಾಯಿ ಮರೆಯುಳಿದ್ದೆ ಓ ನೀರು ನಾನು ನಿದ್ರಾವನಿದೆ ನೀರ ಸರಗ ಮರೆಯುಳಿದ್ದೆ ಆ ತೀರ ಸರಗ ಮರೆಯೋಳಿದ್ದೆ ನಿದ್ರಾವನಿದೆ ತೀರ ಸರಗ ಮರೆಯುಳಿದ್ದೆ ವಾರಿ ಜಾತಿ ಗಾನ ವಾರಿ ಜಾತಿ ಗಾನ ವಾರಿ ಜಾತಿ ನೀರ ನಾನು ನಿದ್ರವನಿದ್ದೆ ಸೀರೆ ಸರಗ ಮರೆಯುವನಿದ್ದೆ ವಾರಿಜಾಕಿ ಗಾನ ನೃತ್ಯ ಸೂರ್ಯಗೈದುತ್ತೆ ನನ್ನ ಮನವನ್ನು ವಾರಿಜಾಕಿ ಸೂರ್ಯಗೈದು ನನ್ನ ಮನವನ್ನು ಸೂರ್ಯಗೈದು ನನ್ನ ಮನವನ್ನು ಯಾರೇ ನೀನು ಭುವನ ಮೋಹಿನಿಯೇ ಹೇಳು ಸುರರ ನಾರಿಯೇ ಚೆಲುವಿನ ಯಾರೇ ಭುವನ ಮೋಹಿನಿ ನೀನು ಚೆಲುವಿನ ನೀನು ಭುವನ ಮೋಹಿನಿ
ಮೋಗನ ನಾರಿಯೇನೆ ಚೆಲುವಿನ ಕಣೆ ನೀರಿನಾರು ನಿದ್ರಾವನಿಗೆ ಸೀರೆ ಜರಗ ಮರೆಯೋಳಿದ್ದೆ ವಾರಿದ ಜಿಗಾನರುತ್ತೆ ಸೂರೆಗೈದು ಎಲ್ಲ ಮನವಾರ ಯಾರೇ ಭುವನ ಹೋಗಿ ಚಲುವಿನ ಗಾಡಿ ಸಂದರ್ಭ ಏಕಾಏಕಿಯಾಗಿ ಸುಶ್ರಾವ್ಯವಾದಂತಹ ಗಾಯನ ಅಲ್ಲ ನಾಟ್ಯದ ಮೂಲಕವಾಗಿ ನನ್ನನ್ನು ಎಬ್ಬಿಸಿದವರು ಯಾರು ಎತ್ತ ಎನ್ನುವ ಹಾಗೆ ಒಮ್ಮೆಲೆ ಪುನ್ನಾಗದಿಂಚರಕ್ಕೆ ಪಣಿಯು ವಶವಪ್ಪಂತೆ ನಾನೇ ಎದ್ದದ್ದು ಹೌದು ಯಾರಾಗಿರ್ಬೋದು ಯಾರ ಯಾರೋ ಒಬ್ರು ಇದ್ದಾರೆ ಕೇಳ್ಬೇಕಲ್ಲ ಬೇರೆ ಅರ್ಥ ಆಗ್ತದೆ ಶಬ್ದ ಅರ್ಥ ಆಗ್ತದೆ ನೋಡುವ ಯಾರೇ ಯಾರು ಅನುಕೂಲ ಉಂಟು ಯಾರು ಅಂತ ಹೇಳಿದಾಗ ಪ್ರತ್ಯುತ್ತರವಾಗಿ ಯಾರು ಯಾರೇ ಯಾರು ನಿನ್ನ ಕುರಿತಾಗಿ ಹೇಳಿ ಯಾರೇ ಆಶ್ಚರ್ಯ ಆಗಿತ್ತು ಮಲಗಿರುವಂತಹ ಸಂದರ್ಭ ನಾನು ಒಬ್ಬರೇ ಮಲಗಿಲ್ವಾಗಿತ್ತು ನನ್ನ ಪಕ್ಕದಲ್ಲಿ ಅವಳು ಒಬ್ಬಳಿದ್ಲು ಅವಳ ಸೀರ ಸರಗ ಪ್ರಪಂಚದಲ್ಲಿ ಯಾರೊಬ್ಬ ಇರ್ಲಿ ಯಾವ ಜೀವಿ ಆಗಿರ್ಲಿ ಕಣ್ಣು ಮುಚ್ಚಿದ್ರು ಅಂತಾದ್ರೆ ಅವ್ರ ಪಕ್ಕದಲ್ಲಿ ಹೋಗುದು ಇವಳು ಸೇರಿ ಸರಗ ಹಾಸುವುದು ಅವರನ್ನು ಮನಸ್ಕೊಳ್ಳುದು ಅವಳು ನಿದ್ರಾವನಿತೆ ಅಯ್ಯೋ ಕಂಗಾಲ ಯಾರಾದ್ರೂ ಕಲ್ಕೊಂಡು ಬಂದೋಯ್ತು ನಮ್ಮನೆ ಕೆಲಸ ಯಾರಾದ್ರೂ ಒಬ್ರು ಬಂದ್ರು ಅಂತ ಎಂಕಿ ಅಲ್ಲ ತೊಂದ್ರೆ ಇಲ್ಲ ಬಿಡು ನನ್ ನೋಡ್ರಿ ಗೊತ್ತಾಯ್ತು ಆ ನಿದ್ರಾವನಿತೆ ಸೀರೆ ಸೆರಗಲ್ಲಿ ಹಾಯಾಗಿ ಮಲಗಿರುವಂತಹ ಸಂದರ್ಭ ಏಕಾಏಕಿಯಾಗಿ ಕಿವಿಗೆ ಇಂಪಾದಂತ ಗಾಯ ತಂಪಾದಂತ ವಾತಾವರಣದಲ್ಲಿ ವಿಶೇಷವಾದಂತಹ ನಾಟ್ಯ ಕೇವಲ ನನ್ನ ಕುರಿತಾಗಿ ಅಂತ ಭಾವಿಸಿದೆ ಅಲ್ಲ ನಾನು ಹಿಡಿದಿರುವಂತ ವೇಣುವಿನ ಕುರಿತಾಗಿ ವಿಶೇಷವಾದಂತಹ ಗಾಯನ ನಾಟ್ಯವನ್ನ ಮಾಡಿದವರು ಯಾರು ಎತ್ತ ಎನ್ನುವ ಹಾಗೆ ಒಮ್ಮೆ ಕತ್ತೆತ್ತಿ ಕಣ್ಣರಿಸಿ ಕಂಡ್ರೆ ನೀನು ಯಾರೇ ನೀನು ಭುವನ ಮೋಹಿನಿ ಯಾಕೆ ಹೇಳಿದೆ ಭವ್ಯ ಸೌಂದರ್ಯ ಬೇರೆ ದಿವ್ಯ ಸೌಂದರ್ಯ ಬೇರೆ ದೇವಲೋಕದಲ್ಲ ದಿವ್ಯವಾದಂತ ಸೌಂದರ್ಯ ಅಂತ ಆದ್ರೆ ಭೂಲೋಕದಲ್ಲ ಭವ್ಯವಾದಂತ ಸೌಂದರ್ಯ ಇದನ್ನೂ ಮಿಕ್ಕಿ ಮೇರಿದ ಸೌಂದರ್ಯದ ರಾಶಿಯನ್ನು ಹೊತ್ತಿರುವಂತಹ ಖಣಿ ನೀನ್ ಆದ್ದರಿಂದ ದೇವಲೋಕದ ಅಪ್ಸರಾಂಗನೆ ಅಂತ ತಿಳಿದುಕೊಳ್ಳೋಣ ಅಯ್ಯೋ ರಮ್ಮೆ ಊರ್ವಿಶಿ ಮೇಲಕ್ಕೆ ಯಾರು ದೇವಲೋಕದ ಅಪ್ಸರಾಂಗನೆ ಇರಲ್ಲ ಅವರೆಲ್ಲ ಚಂದಕ್ಕೆ ಒಂದು ಹೆಸರು ಮಾಡಿದವ್ರೆ ಆದ್ರೆ ಆ ಚಂದಕ್ಕೆ ಮಣಿಯೋಪಾದಿಯಲ್ಲಿ ಇರುವವಳು ನೀನು ಅದಕ್ಕಾಗಿ ಭುವನ ಮೋಹಿನಿ ಅಂತ ಹೇಳಿ
ವಿಶೇಷವಾದಂತಹ ಕಲ್ಲನ್ನು ಕೆತ್ತಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಇರಿಸಿರುವಂತ ಮೂರ್ತಿಯ ಹಾಗೆ ಚಲನ ಇರುವ ಮೂರ್ತಿಯ ಹಾಗೆ ನೀನ್ ಯಾರು? ಈ ಗಾಯನ, ಈ ನಾಟ್ಯ ನಾನು ಏಕಾಂತವಾಗಿರುವಾಗ ಬಂದಿಯಲ್ಲ, ಬರುವ ನೀನ್ ಯಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳ್ಯಾರು? ನಿನ್ನ ಪೂರ್ವ ವಿವರ ಪ್ರವರ ಎಲ್ಲವನ್ನ ಕೇಳಬಹುದಾ? ನಾ ಹೇಳೋದಿಲ್ಲ. ಹಸಿಗೆ ನಾಮಕಳಾನು ನಾನಸಿಗೆ ನಾಮಕಳಾನು ರಾಣಿಯ ಬಸಿರ ಭಾಗ್ಯದ ಸುತೆಯೋ, ರಾಣಿಯ ಬಸಿರ ಭಾಗ್ಯದ ಸುತೆಯೋ, ನಿನ್ನಲಿ ಎರಕವಾದುದು ಮನವೋ ಮರಿದೆಯ ವಿಸರ್ಜನೆ ಎರಕವಾದುದು ಮನವೋ ಮರಿದೆಯ ವಿಸರ್ಜನೆ ಅದಕ್ಕೆ ನಾಮಕಳಾನು. ಲಸಿಕೆ ಎಷ್ಟು ಲಸಿಕೆ? ಲಸಿಕೆ ಅಯ್ಯೋ ಲಸಿಕೆ ಅಂತ ಇದ್ದು ನಾನು. ಲಸಿಕೆ ಅಂತ ಹೇಳಿದ್ದ? ಹೌದು, ನಂಗೆ ಲಸಿಕೆ ಹೇಳಿದಾಗ ನಿಮ್ಗೆ ಅದೇ ಬಹುಶಃ ಅದೇ ನೆನಪಲ್ಲಿದ್ದೀರ ನೀವು. ಅಲ್ಲ ಅದು ನೆನಪಲ್ಲಿಲ್ಲ, ಅದನ್ನ ನೆನಪು ಮತ್ತೆ ಬರುವಾಗ ಆಯ್ತಲ್ಲ ಅಂತ. ಹಾಗೆ ಅದಲ್ಲ, ನೀನ್ ಹಸೀರ. ನನ್ನ ಹೆಸರು ಹಸಿಕಾ. ಹೇಳ್ತೇವೆ ನಾವು, ಕತ್ತಿಯ ಮೇಲ್ಭಾಗ ಹಸೀರ, ತೀಕ್ಷ್ಣಮತಿ ಉಳ್ಳವರು. ಅದು ಹೌದಾದ್ರು ಹೆಸರಿಟ್ಟು ಬಿಟ್ಟಿದ್ದಾರೆ ಹಾಗೆ. ಅಲ್ಲ, ಈ ವಿಷಯ ಹೌದು, ನೋಡ್ದೆ ಗೊತ್ತಾಯ್ತು. ಹಾಗೆ ಇಲ್ಲಿ ಅಧಿಕಾರಿ ಮೃತ್ಯುಮಾಲಿನಿ ಅವ್ರ ಕತೆ ಕೊಲ್ಲಾಕೆ ನೀ ಯಾರು ಹೇಳು? ಕಲ್ಲು ಹಾಕೋದಕ್ಕೆ ಸ್ವಲ್ಪ ಸಮಯ ಬೇಕು. ಹೌದಾ? ಹೌದು ಮತ್ತೆ ಕತೆ ಕಲ್ಲು ಹಾಕ್ಬೇಕು ಅಂತ ನಂಗೂ ಗೊತ್ತುಂಟು, ಆದ್ರೂ ಸ್ವಲ್ಪ ಸಮಯ ಬೇಕಲ್ವಾ? ಅಂದ್ರೆ ನನ್ನ ಅಮ್ಮನ ಸ್ವಭಾವ ಏನು ಅಂತ ನಂಗೆ ಗೊತ್ತುಂಟು. ಅವಳು ಬುಸು ಬಿಡುವಂತಹ ಹಾವನ್ನ ಬುಟ್ಟಿಯಲ್ಲಿಟ್ಟು ಕಲ್ಲು ಹಾಕ್ಬೇಕು, ಅಲ್ಲಿ ಬುಸು ಒಮ್ಮೆ ಕಲ್ಲು ಹಾಕುವಂತ ಅದಕ್ಕೆ ಕಲ್ಲು ಹಾಕುವ, ಅದು ಬುಸು ಬಿಡುತ್ತದೆ ಹಾಗೆ ಮಾಡುವ. ಆದ್ರೆ ಅವಳ ಬಸಿರ ಭಾಗ್ಯದ ತಾರೆ, ಅವಳು ಎಂತವನೇ ಆಗಿದೆ, ನನ್ನ ಕುರಿತಾಗಿ ಅವಳಿಗೆ ವ್ಯಾಮೋಹ ಮಗ ಅಲ್ವಾ ನಾನು? ಹೌದು, ಅವಳ ಮಗಳು ನಾನು, ಮೃತ್ಯುಮನೆಯ ಮಗಳು. ಹಾಗಂತ ಅಮ್ಮನ ಸ್ವಭಾವ ನನ್ನದು ಭಾವಿಸಬೇಡಿ ನೀವು. ನಿಮ್ಮ ಪರನಿರೀಕ್ಷೆಯಲ್ಲಿ ಇದ್ದು ನಾನು. ಹೌದಾ? ಒಂದಲ್ಲ ಒಂದು ದಿವಸ ನೀವು ಇಲ್ಲಿ ಬರ್ತೀನಿ ಅನ್ನುವಂತ ವಿಶ್ವಾಸ ನನಗೆ ಇತ್ತು. ಹಾಗಾಗಿ ಹೊಸಗೆ ಯಾವುದು ಮನವು ಎಲ್ಲಿ? ನಿಮ್ಮಲ್ಲಿ. ಹಾಗಾಗಿ ಬಂದು ಮದುವೆಯಾಗಿ ನನ್ನನ್ನು ಸ್ವೀಕರಿಸಿ ಅಂತ. ಹರಿಯು ನಗುತ್ತಲಿ ತರೋಳಿ ಮಾನಸ ಹರಿಯು ನಗುತ್ತಲಿ, ಹರಿಯು ನಗುತ್ತಲಿ ತರುಳಿ ಮಾನಸದಿರವ ಹರಿದವ ಯಾರು ಜಗದಲ್ಲಿ, ತರುಳಿ ಮಾನಸದಿರವ ಹರಿದವ ಯಾರು ಜಗದಲ್ಲಿ. ತರವಿದೆ ನಾನು ತರವಿದೆ ಸಂತೋಷ ಆಯ್ತು, ಆಗ್ತೀನಿ ಅಂತ ನಂಗೆ ಹೇಳ್ದೆ. ಅಯ್ಯಪ್ಪ, ಹೆಂಗನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ನೋಡು. ಯಾಕೆ? ನನ್ನಲ್ಲಿ ಹೊಸಗೆ ಆಗಿದ್ದು ಮನವು. ಹೌದು, ಹೊಸಗೆ ಆಗಿದೆ ಮನವು. ನೀವ್ಯಾರು, ನಾವ್ಯಾರು? ನಿಮಗಿರುವ ಸಂಬಂಧ ಏನು? ಅಯ್ಯೋಯ್ಯೋ, ನಾವು ಸಾಮಾನ್ಯ ಮನುಷ್ಯರು. ನೀವ್ಯಾರು? ಹೊಸುಗುಡುವ ಏನಾಗ್ತದೆ? ಅಹಿಕನ್ಯೆ. ನಿಮಗೆ ನಮಗೆ ಸಂಬಂಧ ಆಗ್ತದ? ಎಲ್ಲಿಯಾದ್ರೂ ನಿನ್ನ ಮಾತಿಗೆ ಒಪ್ಪಿ ನಾನು ನಿನ್ನನ್ನು ಭರಿಸಿದ್ದೆ ಹೌದು ಅಂತಾದ್ರೆ ಮುಂದೆ ಪರಿಸ್ಥಿತಿ ಏನಾಗುವುದು ಆಲೋಚನೆ ಮಾಡುವುದು. ಏನಾಗ್ತದೆ? ಮದುವೆಯಾಗಿ ಪ್ರಥಮ ರಾತ್ರಿಯ ದಿನ ನಾವಿಬ್ರು ಪಲ್ಲಂಗವನ್ನ ಏರಿ ಮಲಗಿಕೊಂಡಿರುವ ಸಂದರ್ಭ ಎಲ್ಲಿಯಾದ್ರೂ ನಿದ್ದೆಗಣ್ಣಿನಲ್ಲಿ ನನ್ನ ಕಾಲು ಅಲ್ಲ ನನ್ನ ಕೈಯೋ, ನನಗೆ ಘನವಾದ ನಿದ್ರೆ ಬಂದಿರ್ತದೆ. ಹೌದು, ನಿಮ್ಮ ಕೈ ಕಾಲು ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ನಿನ್ನ ಮೈ ಮೇಲೆ ನಿನ್ನ ಕೈ ಮೇಲೆ ಬಿತ್ತು ಅಂತಾದ್ರೆ ಬಿದ್ದರೆ ಸರ್ಪಗಳ ಸಹಜ ಸ್ವಭಾವ ಹಾಗೆ ಬುಸುಗುಟ್ಟುವುದು ಅಲ್ವಾ? ಬರೇ ಬುಸುಗಿಟ್ಟು ತೊಂದರೆ ಇಲ್ಲ, ಮರಗಳಿಗೆ ಅಲ್ಲೇ ಕಚ್ಚುವುದು. ಹಾಗೆ
ಕಚ್ಚಿತು ಅಂತಾದ್ರೆ ನಿಮ್ಮ ಮಂಜು ನಮಗೇರಿ ನಾವು ಮತ್ತಲ್ಲೇ ಹಾಸಿಗೆಲೆ ಪ್ರಾಣ ಕೊಡುದು ಬಿಟ್ರೆ ನಮಗೆ ನಿಮಗೆ ಸಂಬಂಧ ತರವಲ್ಲ. ಇದು ಸರಿಯಾದ ಬರಿದೆ ನಾಟಕವೇ ತಕೆನ್ನೋಳು ಬರಿದೆ ನಾಟಕವೇ ತಕೆನ್ನೋಳು ನರಸುರೋರಗರೆಲ್ಲ ನಿಲ್ಲೋಳು ನರಸುರೋರಗರೆಲ್ಲ ನಿಲ್ಲೋಳು ಎರಕವಾಗಿ ಬಗೆಯ ವರಿಸು ಎಲ್ಲ ಎರಕವಾಗಿ ವರಿಸು ಎಲ್ಲ ನಾಟಕ ನಾನು ಬುಸುಗುಟ್ಟಿದ್ರೆ ಹಾವು ಒಮ್ಮೆಗೆ ಕಡಿಯುವುದಿಲ್ಲ. ಬುಸುಗುಟ್ಟಿ ಹೀಗೊಮ್ಮೆ ನೋಡ್ತದೆ, ಆಮೇಲೆ ಕಡಿಯುವುದು. ಹಾ, ಕಡಿದ್ರು ಆಗಿತ್ತು, ಕಡಿದು ಹೀಗೆ ಮಾಡ್ಲಿಕ್ಕಿಲ್ಲ. ಹಾಗೆ ಅದಲ್ಲ, ಒಮ್ಮೆ ನಾನು ವಿಷ ಕಕ್ಕಿದ್ರೆ ಆ ವಿಷ ತಾಗೀತ ನಿಮ್ಗೆ. ಅಯ್ಯೋ ಮಂಜು ಏರಿದ್ರೆ ಅದಲ್ಲ, ನಾಗಶಯನ ಅಂತ ಕರೆದ್ರು ನಿನ್ನನ್ನು. ಹಾಗಿದ್ರೆ ಅಂತಹ ಉರಗರ ಮೇಲೆ ಮಲಗಿರುವಂತಹ ನಿನಗೆ ಹಾವಿನ ವಿಷ ತಾಗ್ಲಿಕ್ಕುಂಟ. ಅದರ ಜೊತೆಗೆ ನಾ ಕೇಳಿದ್ದೇನೆ, ನಾ ಕೆಲವನ್ನು ಓದಿದ್ದೇನೆ, ನರಸುರೋರುಗಳೆಲ್ಲ ಎರಕವಾಗಿ ಹರು ನಿನ್ನಲ್ಲಿ. ಹಾಗಿರುವಾಗ ಸರ್ವಸ್ವಕ್ಕೂ ತಂದೆ ತರಿಸಿಕೊಂಡಿರುವಂತಹ ನಾರಾಯಣನಿರುವಂತಹ ನಿನಗೆ ನಾನೊಬ್ಬಳು ಹೆಚ್ಚಾಗುವುದಕ್ಕುಂಟೆ ಹೇಳಿ. ಹಾಗಾಗಿ ಬರೀನೇ ನಾಟಕವೇಕೆ ಕೃಷ್ಣ, ನೀ ಬಂದದ್ದು ಯಾಕೆ? ಒಂದು ಕೆಲಸಕ್ಕಾಗಿ ನೀನು ಇಲ್ಲಿವರೆಗೆ ಬರುವುದಿಲ್ಲ, ಬಂದ್ರೆ 4 ಕೆಲಸ ಆಗ್ಬೇಕು. ಹಾಗೆ ಹೊಡೆಯುವ ಕಲ್ಲೊಂದಾದ್ರೂ ಹಣ್ಣು 4 ಬೀಳ್ಬೇಕು. ಆ ಸ್ವಭಾವದವನು ನೀನು. ಕೇವಲ ನನ್ನ ಅಮ್ಮನಲ್ಲಿ ಕಾರ್ಯವಷ್ಟೇ ಅಲ್ಲ, ನನ್ನಲ್ಲಿಯೂ ಕಾರ್ಯ ನಿನಗೆ ಉಂಟಿರುವುದನ್ನು ನಾನು ಗ್ರಹಿಸಿದ್ದೇನೆ. ಇಲ್ಲಿಯವರೆಗೆ ನಿನ್ನನ್ನು ಕಾಣಬೇಕೆಂಬುದಾಗಿ ಭಾವಿಸುತ್ತಿರುವಂತಹ ಅಲ್ಲ, ಧ್ಯಾನಿಸುತ್ತಿರುವಂತಹ ನನಗೆ ದರ್ಶನವನ್ನು ಕೊಡಬೇಕು ಎನ್ನುವ ನಿರ್ಣಯ ನಿನ್ನದಿದ್ದಿತ್ತೋ ಅಂತ ಭಾವಿಸ್ತೇನೆ. ಹಾಗಾಗಿ ಬರಿದೆ ನಾಟಕ ಬೇಡ, ನನ್ನನ್ನು ಸ್ವೀಕರಿಸು ದೇವರೇ. ಆನೆ ತಂಬಿನೆಯಂದ ಮಾತಿಗೆ ಶ್ರೀನಿಕೇತನ ನೆಂದ ನಾಳೆಗೆ ರಾಣಿಯೊಳಗದೊಳಗೆ ಕಾರ್ಯದ ಭಾರಗಿಗುದನಿಗೆ ನಾಳೆಗೆ ರಾಣಿ ಓಲಗದೊಳಗೆ ಕಾರ್ಯದ ಭಾರವಿಗುದೆನಗೆ ನೀನಳುಕದಿರು ನೀನಳುಕದಿರು ನಿನಗೆ ಹಸಿರು ನಿಶಾನೆಯ ತೋರುವೆನು ನೀನಳುಕದಿರು ನಿನಗಾನು ಹಸಿರು ನಿಶಾನೆಯ ತೋರುವೆನು ಬರಿದೆ ನಿಧಾನಿಸುವೆ ಎಂದೆನ್ನದಿರು ನೀ ತೆರಳು ಬರಿದೆ ನಿಧಾನಿಸುವೆ ಎಂದೆನ್ನುತ್ತ ನೀ ಎನ್ನದಿರು ನೀ ತೆರಳೆನುತ್ತ ಕಳುಗಿದನು ನಿನ್ನ ಮನದಾಳದ ಮಾತೇನೆಂದು ಕೇಳುವುದಕ್ಕಾಗಿ ವಿಳಂಬಿಸಿದ್ದೆ ಬಿಟ್ಟರೆ ಅಂತ ಮತ್ತೊಂದು ಕಾರಣ ಎನ್ನುವ ಹಾಗೆ ಭಾವಿಸುವುದು ಬೇಡ. ಹಾಗಂತ ನೀನು ನನ್ನಲ್ಲಿ ಸೇರಿಕೊಳ್ಳಬೇಕೆನ್ನುವಂತ ತೀರ್ಮಾನಕ್ಕೆ ಬರ್ತಿ ಅಂತಾದ್ರೆ ನಿನ್ನ ಆಸೆಯನ್ನು ಅಲ್ಲಗಳೆಯುವ ನಾನಲ್ಲ. ಮಹತ್ತರವಾದಂತ ಕಾರ್ಯಭಾರವನ್ನು ಹೊತ್ತು ಬಂದವ ನಾನು. ನಾಳೆ ದಿವಸ ರಾಣಿಯ ಮೂಲಕದಳು ಕಾರ್ಯಗಳು ಮುಗಿದ ಬಳಿಕ ನಿನ್ನ ಆಸೆಯ ಪ್ರಕಾರವಾಗಿ ನಿನ್ನ ಜೀವನದ ಸಮೃದ್ಧಿಯ ಸುಖವಾಗಿ ಹಸಿರು ನಿಶಾನೆ ತೋರಿಪೆ. ನೀನೊಳುಕದಿರು, ಬರಿದೆ ನಿಧಾನಿಸದಿರು, ಆದಷ್ಟು ಬೇಗ ಕಾರ್ಯವನ್ನು ಮೂರೈಸಿ ಸಿಗ್ತೇನೆ. ಕೃಷ್ಣ, ನಾನು ಓದೋದಕ್ಕಾಗಿ ಸಂಖ್ಯೆ ಇಟ್ಕೊಂಡಿದ್ದೀನಿ, ಅನುಮಾನವೇ ಇಲ್ಲ. ಹೌದಾ? ಹೌದು. ನೀನು ಯಾವಾಗ ಆ ಕೆಂಪು ಹೋಗಿ ಹಸಿರು ತೋರಿಸ್ತೇನೆ.